ಶ್ರೀಮಂತ ಟೈಮ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ಅಮಿತ್ ದೇಸಾಯಿ. ಸೊ ಇವತ್ತಿನ ಮಾರ್ಕೆಟ್ನ ಮೇಜರ್ ಈವೆಂಟ್ಸ್ಗಳನ್ನ ತಿಳ್ಕೊಳ್ಳುವಂಥ ಸಮಯ. ಹಾಗಾದರೆ ಬನ್ನಿ ಇವತ್ತಿನ ಮಾರ್ಕೆಟಲ್ಲಿ ಏನೇನು ಮೇಜರ್ ಈವೆಂಟ್ಸ್ಗಳಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಇವತ್ತಿನ ಮಾರ್ಕೆಟ್ ನೋಡೋದಾದರೆ 82 ಪಾಯಿಂಟ್ಸ್ಗಳು 82 ಪಾಯಿಂಟ್ಸ್ಗಳ ಡೌನ್ ಮೂಮೆಂಟ್ ಇತ್ತು. ಸೊ ಹಾಗೆ ಸೈಡ್ ವೇಸ್ ಮಾರ್ಕೆಟ್ ಕೂಡ ಇತ್ತು. ಸೊ ಇವತ್ತಿನ ನಿಫ್ಟಿ ಓಪನ್ ಬಂದು 23,150 ಇತ್ತು. ಸೊ ಹಾಗೆ ಕ್ಲೋಸ್ ಬಂದು 23,250 ಇತ್ತು. ಹೈ ಬಂದು 23,306 ಇತ್ತು. ಸೊ ಲೋ ಬಂದು 23,145 ಇತ್ತು. ಸೊ ಹಾಗೆ ಬ್ಯಾಂಕ್ ನಿಫ್ಟಿದು ಓಪನ್ ಬಂದು 50,910 ಇತ್ತು. ಸೊ ಕ್ಲೋಸ್ ಬಂದು 51,597 ಇತ್ತು. ಸೊ ಹೈ ಬಂದು 51,661 ಇದೆ. ಲೋ ಬಂದು 50,906 ಇದೆ. ಸೊ ಇನ್ನು ಮೇಜರ್ ಸೆಕ್ಟರ್ ಮೂಮೆಂಟನ್ನು ನೋಡೋದಾದರೆ ಇವತ್ತಿನ ಮಾರ್ಕೆಟಲ್ಲಿ ಸೊ FMCG ಮತ್ತು ಫಾರ್ಮಾ ಸೆಕ್ಟರ್ಗಳು ಮೇಜರ್ ಮೂಮೆಂಟ್ಗಳನ್ನು ಕೊಟ್ಟಿದೆ ಇವತ್ತಿನ ಮಾರ್ಕೆಟಲ್ಲಿ. FII DII ಡೇಟಾ ನೋಡೋದಾದರೆ ಇದು ನಿನ್ನೆ ಡೇಟಾ ಆಗಿರುತ್ತೆ. ಸೊ ನೆಟ್ ಬೈಯರ್ಸ್ ಆಗಿದ್ದಾರೆ DIIಗಳು 2,808 crore ನೆಟ್ ಬೈಯರ್ಸ್ ಆಗಿದ್ದಾರೆ. ಇನ್ನು ನೆಟ್ ಸೆಲ್ಲರ್ಸ್ ಆಗಿದ್ದಾರೆ FIIಗಳು 1,538 ಕೋಟಿ. PMI ಇಂಡೆಕ್ಸ್ ಒಂದು ರಿಲೀಸ್ ಮಾಡ್ತಾ ಇದ್ದಾರೆ 7:30ಗೆ ಇವತ್ತಿಗೆ. ಸೊ ಡೇಟಾನ ಅಂದರೆ ಪರ್ಚೇಸ್ ಮ್ಯಾನೇಜರ್ ಇಂಡೆಕ್ಸ್ ಡೇಟಾನ 7:30 ಇವತ್ತು ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಇನ್ನು ಯುನೈಟೆಡ್ ಸ್ಪಿರಿಟ್ ಸ್ಟಾಕ್ ಬಂದು ಡಿವೈಡೆಂಡ್ನ ಅನೌನ್ಸ್ ಮಾಡಿದೆ, ₹4 ಡಿವೈಡೆಂಡ್ನ ಅನೌನ್ಸ್ ಮಾಡಿದೆ. ಸೊ ಇನ್ನು ಮೇಜರ್ ಸ್ಟಾಕ್ಗಳು ಯಾವ್ಯಾವ್ದು ಮೂವ್ಮೆಂಟ್ ಆಗಿದೆ ಅಂತ ನಾವು ನೋಡೋದಾದರೆ ಸೊ ಟಾಪ್ ಗೇನರ್ಸಲ್ಲಿ ಇರೋದು ವರ್ಧಮಾನ್ ಟೆಕ್ಸ್ಟೈಲ್ಸ್ ಲಿಮಿಟೆಡ್. ಇದು 20% ಅಷ್ಟು ಗೇನ್ನ ಕೊಟ್ಟಿದೆ ಇವತ್ತು. ಮರಲ್ ಓವರ್ಸೀಸ್ ಲಿಮಿಟೆಡ್ ಸೊ ಇದು ಬಂದು 19.99% ಅಷ್ಟು ಗೇನ್ ಕೊಟ್ಟಿದೆ. ಇನ್ನು BIL ಫಾರ್ಮಾ ಲಿಮಿಟೆಡ್ ಇದು ಬಂದು 19% ಅಷ್ಟು ಗೇನ್ ಕೊಟ್ಟಿದೆ. ಇನ್ನು ಲೂಸರ್ಸ್ನ ನೋಡೋದಾದರೆ ಪೋಕರ್ನ್ ಲಿಮಿಟೆಡ್ ಇದು 20% ಅಷ್ಟು ಡೌನ್ ತೋರಿಸ್ತಾ ಇದೆ, 20% ಅಷ್ಟು ಲಾಸ್ ಇದೆ. ಇನ್ನು ಅವಂತಿ ಫೀಡ್ಸ್ ಲಿಮಿಟೆಡ್ ಇದು 15.2% ಮತ್ತು ಗಾರ್ವೇರ್ ಹೈಟೆಕ್ ಫಿಲಮ್ಸ್ ಲಿಮಿಟೆಡ್ ಇದು ಬಂದು 15.12% ಅಷ್ಟು ನಿಮಗೆ ಲಾಸನ್ನು ಕಂಡಿದೆ. ಸೊ ಇನ್ನು ಗೋಲ್ಡ್ ಸಿಲ್ವರ್ ಪ್ರೈಸ್ಗಳನ್ನ ನೋಡೋದಾದರೆ ಸೊ ಗೋಲ್ಡ್ನ ಪ್ರೀವಿಯಸ್ ಪ್ರೈಸ್ ನೋಡೋದಾದರೆ 90,728 ಇದೆ. ಸೊ ಇದು ಕರೆಂಟ್ ಪ್ರೈಸ್ ನೋಡೋದಾದರೆ 89,878 ಇದೆ. ಸೊ ಇದನ್ನು ಕಂಪೇರ್ ಮಾಡಿದಾಗ ಇವತ್ತಿಗೆ ₹850 ಗೋಲ್ಡ್ ಪ್ರೈಸ್ ಡೌನ್ ಆಗಿದೆ. ಸೊ ಇನ್ನು ಸಿಲ್ವರ್ನ ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ ಬಂದು 99,753 ಇದೆ. ಸೊ ಇನ್ನು ಕರೆಂಟ್ ಪ್ರೈಸ್ ನೋಡೋದಾದರೆ 95,636 ಇದೆ. ಸೊ ಇದರ ಎರಡನ್ನು ಕಂಪೇರ್ ಮಾಡಿದ್ರೆ ನಿನ್ನೆ ಪ್ರೀವಿಯಸ್ ಕ್ಲೋಸ್ ಮತ್ತು ಇವತ್ತಿನ ಪ್ರೈಸ್ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 4,123 ಎಕ್ಸಾಕ್ಟ್ಲಿ 4,123 ರುಪೀಸ್ ಅಷ್ಟು ಸಿಲ್ವರ್ ಪ್ರೈಸ್ ಡೌನ್ ಆಗಿದೆ. ಸೊ ಇನ್ನು ಕ್ರೂಡ್ ಆಯಿಲ್ ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ ಬಂದು 71.71 ಡಾಲರ್ ಇದೆ. ಇನ್ನು ಕರೆಂಟ್ ಪ್ರೈಸ್ ನೋಡೋದಾದರೆ $68.30 ಇದೆ. ಸೊ ಈ ಪ್ರೀವಿಯಸ್ ಕ್ಲೋಸ್ ಮತ್ತು ಈಗ ಕರೆಂಟ್ ಪ್ರೈಸನ್ನು ನಾವು ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ $3.42 ಅಷ್ಟು ನಮಗೆ ಡೌನ್ ಆಗಿದೆ ಕ್ರೂಡ್ ಆಯಿಲ್. ಇನ್ನು USD INR ನೋಡೋದಾದರೆ 85.4240 ಪ್ರೀವಿಯಸ್ ಕ್ಲೋಸ್ ಇತ್ತು. ಸೊ ಕರೆಂಟ್ ಪ್ರೈಸ್ ಬಂದು ನೋಡಿದ್ರೆ 85.2980 ಅಷ್ಟು ಇದೆ. ಸೊ ಇದೆರಡು ಕಂಪೇರ್ ಮಾಡಿದ್ರೆ ನಿಮಗೆ 0.1260 ಅಷ್ಟು ಡೌನ್ ಇದೆ. ಸೊ ಇನ್ನು ವರ್ಲ್ಡ್ ಮಾರ್ಕೆಟನ್ನು ನೋಡೋದಾದರೆ ಹ್ಯಾಂಗ್ಸೆಂಗ್ ಬಂದು ಪ್ರೀವಿಯಸ್ ಕ್ಲೋಸ್ ಬಂದು 23,202 ಇದೆ. ಸೊ ಕರೆಂಟ್ ಪ್ರೈಸ್ ಬಂದು 22,849 ಇದೆ. ಸೊ ಇದೆರಡನ್ನು ಕಂಪೇರ್ ಮಾಡಿದ್ರೆ ನಿಮಗೆ 352 ಪಾಯಿಂಟ್ಸ್ ಅಷ್ಟು ಡೌನ್ ಮೂಮೆಂಟ್ ಇದೆ ಇವತ್ತು. ಸೊ ಇನ್ನು ಡೋ ಜೋನ್ಸ್ ನೋಡೋದಾದರೆ 41,989 ಇದೆ ಪ್ರೀವಿಯಸ್ ಕ್ಲೋಸ್. ಕರೆಂಟ್ ಪ್ರೈಸ್ ಬಂದು 42,225 ಇದೆ. ಸೊ ಇದೆರಡನ್ನು ಕಂಪೇರ್ ಮಾಡಿದ್ರೆ ನಿಮಗೆ ಡೋ ಜೋನ್ಸ್ ಒಂದು 235 ಅಷ್ಟು ಪಾಸಿಟಿವ್ ಮೂಮೆಂಟ್ ಅಂದರೆ ಅಪ್ ಮೂಮೆಂಟ್ ಆಗಿದೆ. ಸೊ ಇನ್ನು ನ್ಯಾಸ್ಡ್ಯಾಕ್ ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ 19,436 ಇದೆ. ಕರೆಂಟ್ ಪ್ರೈಸ್ ಬಂದು 19,581 ಇದೆ. ಸೊ ಇದೆರಡು ಕಂಪೇರ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ 145 ಪಾಯಿಂಟ್ಸ್ ಅಷ್ಟು ಅಪ್ ಮೂಮೆಂಟನ್ನು ತೊಗೊಂಡಿದೆ ನ್ಯಾಸ್ಡ್ಯಾಕ್. ಸೊ ಇನ್ನು ಗ್ಲೋಬಲ್ ಫೈನಾನ್ಸ್ ನ್ಯೂಸನ್ನು ನೋಡೋದಾದರೆ ಸೇಮ್ ನಾವು ನಿನ್ನೆ ಹೇಳಿದಂಗೆ ಟ್ರಂಪ್ ಅವರ ಏನು ತಾರಿಫ್ ವಾರ್ ಇದೆ ಅದು ಮುಂದುವರೆದಿದೆ. ಸೊ ಸುಮಾರು ದೇಶಗಳಿಗೆ ಅದರಿಂದ ಎಫೆಕ್ಟ್ ಆಗಿದೆ. ಸೊ ಈ ಒಂದು ಟ್ರಂಪ್ ಅವರ ಏನು ತಾರಿಫ್ ವಾರ್ ಇದೆ ಸೊ ಇದು ಹಬ್ಬಿದೆ ಆ ನ್ಯೂಸೇ ಸುಮಾರು ಓಡ್ತಾ ಇದೆ ನಮ್ಮ ವರ್ಲ್ಡಲ್ಲಿ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಶ್ರೀಮಂತ ಟೈಮ್ಸ್. ಸೊ ನಿಮಗೆ ಮೇಜರ್ ಇವೆಂಟ್ಸ್ಗಳನ್ನ ಹೇಳಿದ್ದೀವಿ. ನಾಳೆ ಮತ್ತೆ ಇನ್ನೊಂದು ಮೇಜರ್ ಇವೆಂಟ್ಸ್ ಒಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.